ಸರ್ಕಾರ ಇಷ್ಟೊತ್ತಿಗೆ ಬೆಲೆ ನಿಗದಿ ಏನಿದೆ ಅದಕ್ಕೆ ಕ್ರಮ ತೆಗೆದುಕೋಬೇಕಾಗಿತ್ತು. ಆದರೆ ಸರ್ಕಾರ 8 ದಿನಗಳಾದರೂ ಇನ್ನೂ ಅತ್ಯಂತ ನಿರ್ಲಕ್ಷ್ಯದ ಮನೋಭಾವದಲ್ಲಿದೆ. ಇವತ್ತು ಎಚ್ ಕೆ ಪಾಟೀಲ್ರು, ಸಕ್ಕರೆ ಕಾರ್ಖಾನೆ ಸಚಿವರು ಶಿವಾನಂದ ಪಾಟೀಲ್ ಅವರು ಏನು ಬೆಳಗಾವಿ ಹೋಗ್ತಾರೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಬೀದಿ ಇಳಿಬೇಕಾದಂಥ ಅವಶ್ಯಕತೆ ಈ ಸರ್ಕಾರ ಏನು ತಂದಿದೆ. ಅದು ಈ ಸರ್ಕಾರದ ಒಂದು ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಅಸಡ್ಡೆ. ಹಿಂದೆ 2 ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ಈ ರೀತಿ ಸಮಯ ವ್ಯರ್ಥ ಮಾಡಿ ಏನೋ ವಿಶೇಷವಾಗಿ ಸಭೆ ಕರಿತೀವಿ ಅಂತ 7 ಪಕ್ಷದ ಪ್ರಮುಖರನ್ನ ಇವತ್ತಿನ ಸಭೆ ಕರ್ಕೊಂಡಿದ್ದಾರೆ. ಯಾತಕ್ಕೋಸ್ಕರ ಕರ್ಕೊಂಡಿದ್ದಾರೆ? ಸರ್ಕಾರದ ಜವಾಬ್ದಾರಿ ಮುಖ್ಯಮಂತ್ರಿ ತೆಗೆದುಕೋಬೇಕಲ್ಲ. ವಿರೋಧ ಪಕ್ಷವನ್ನು ಕರೆದು ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಲಿ ಅಂತಕ್ಕಂಥದ್ದು ಇದೆಲ್ಲ ಸಬೂಬುಗಳಷ್ಟೇ. ಇವತ್ತು ಕೇಂದ್ರ ಸರ್ಕಾರ ಈಗಾಗಲೇ FRP ದರವನ್ನು ನಿಗದಿ ಮಾಡಿದೆ. ರೈತರ ಬೇಡಿಕೆ 3,500 ಟನ್ನೇ ಕೊಡಬೇಕು ಅಂತಕ್ಕಂಥ ಬೇಡಿಕೆ ಏನಿದೆ ಅದು ಬಹಳ ಸರ್ಕಾರಕ್ಕಾಗಲಿ ಕಾರ್ಖಾನೆ ಮಾಲೀಕರಿಗಾಗಲಿ ಹೊರೆ ಆಗ್ತಕ್ಕಂಥದ್ದು. ಇವತ್ತು ಸರ್ಕಾರ ತಕ್ಷಣದಲ್ಲೇ ಅವರ ಒಂದು ಬೇಡಿಕೆ ಈಡೇರಿಸಬೇಕಾದಂಥದ್ದು ಮುಖ್ಯಮಂತ್ರಿಗಳ ಕರ್ತವ್ಯ. ಮುಖ್ಯಮಂತ್ರಿಗಳು ಬಾಗಲಕೋಟೆ ಹೋಗ್ತಾರೆ, ಇಂದಿನ ಇದೆಲ್ಲ ಇದ್ದಂಥವ್ರು ಮೇಟಿಯವರ ಒಂದು ನಿಧನ ಆದ ನಂತರ ಅವರ ಅಂತ್ಯಕ್ರಿಯೆಗೆ ಹೋಗ್ತಾರೆ. ಅಲ್ಲಿಂದ ಒಂದು 10 ನಿಮಿಷ ಜರ್ನಿ ಆ ಪ್ರತಿಭಟನೆ. ಕನಿಷ್ಠ ಸಾರ್ವಜನಿಕ ಮುಖ್ಯಮಂತ್ರಿಗಳು ಅಲ್ಲೇ ಅವರೇ ಹೋಗಿ ರೈತರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಈ ದರ ನಿಗದಿ ಮಾಡ್ತಕ್ಕಂಥದ್ದನ್ನು ಅಲ್ಲೇ ಕ್ರಮ ತೆಗೆದುಕೋಬೋದಾಗಿದೆ. ಈ ಗ್ರಾಮಗಳೆಲ್ಲ ಬಿಡಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳಿಗೆ